ಹಲೋ ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ಆಗಿರೋ ಮಟನ್ ಆಮೇಲೆ ಒಂದು ರೈಸ್ ರೆಸಿಪಿ ಮಾಡೋಣ ಬನ್ನಿ. ಮೊದಲು ಕುಕ್ಕರಲ್ಲಿ 1 kg ಮಟನ್ ತಗೊಂಡು ಅದಕ್ಕೆ 1 ಸ್ಪೂನ್ ಅರಿಶಿನ, ಆಮೇಲೆ ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, ಚಕ್ಕೆ, ಜೀರಿಗೆ, ಬಡೆಸೊಪ್ಪು, ಮೆಣಸು ಎಲ್ಲ ಗರಂ ಮಸಾಲೆ ನಿಮ್ಮ ಮನೇಲಿ ಏನೋ ಇರುತ್ತೋ ಅವೆಲ್ಲ ಅದನ್ನ ಹಾಕಿ 6 ಸೀಟಿ ಹೊಡೆಸ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರೊಳಗೆ ಜೀರಿಗೆ, ಚಕ್ಕೆ, ಲವಂಗ, ಮೆಣಸು, ದೊಡ್ಡ ಏಲಕ್ಕಿ ಎಲ್ಲ ಹಾಕಿ ಒಂದು ಪಲಾವ್ ಎಲೆನ ಹಾಕಿ ಅದೆಲ್ಲ ಸ್ವಲ್ಪ ಬಿಸಿ ಚಟಪಟ ಅಂದ ತಕ್ಷಣ ಈರುಳ್ಳಿ ಹಾಕಿ. ಈ ಮಟನ್ ರೆಸಿಪಿಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಕಾಗುತ್ತೆ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಫುಲ್ ಸಾಫ್ಟ್ ಆಗೋವರೆಗೂ ಸಾಫ್ಟ್ ಎಲ್ಲ ಸ್ಮೆಶಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನಿಧಾನಕ್ಕೆ ಪೇಷನ್ಸ್ ಇರಬೇಕು ಈ ಮಟನ್ ಮಾಡೋದಕ್ಕೆ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಈ ಥರ ಎಲ್ಲ ಈರುಳ್ಳಿ ಫ್ರೈ ಮಾಡೋಕೆ ಇಟ್ಬಿಟ್ಟು ಸೈಡ್ಗೆ ಒಂದು ಬಟ್ಲು ಮೊಸರು ತೊಗೊಂಡು ಅದಕ್ಕೆ ಖಾರ, ಅರಿಶಿನ, ಧನಿಯಾ ಪುಡಿ, ಮಟನ್ ಮಸಾಲೆ, ಬುನ ಜೀರಾ ಮಸಾಲ ಎಲ್ಲ ಮೊಸರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಈ ಈರುಳ್ಳಿ ಫ್ರೈ ಆಗಿರೋದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕಲಕ್ತಾ ಫ್ರೈ ಮಾಡಿ. ನೆಕ್ಸ್ಟ್ ಅದಕ್ಕೆ ಒಂಚೂರು ಕೊತ್ತಂಬರಿ, ಒಂದು ಹಿಡಿಯಷ್ಟು, ಆಮೇಲೆ ಪುದೀನ ತೊಳೆದ್ಬಿಟ್ಟು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ. ಕೊತ್ತಂಬರಿ ಪುದೀನ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ. ಎಲ್ಲ ಫುಲ್ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು. ಆಮೇಲೆ ಬೇಯಿಸಿಟ್ಕೊಂಡಿರೋ ಮಟನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 2 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಂಡು ಇದಕ್ಕೆ ಬಿಸಿನೀರು ಸೇರಿಸ್ಕೊಳ್ಳಿ. ಬಿಸಿನೀರು ಸೇರಿಸ್ಕೊಂಡು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಉಪ್ಪು ಹಾಕ್ಬಿಟ್ಟು ಕುದಿಯೋಕೆ ಬಿಡಿ. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಟೊಮೊಟೊ ಸೇರಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕುದಿಸಿ. ಚೆನ್ನಾಗಿ ಕುದಿಯೋವಾಗ ಇದಕ್ಕೆ ಒಂದು ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ ಪೇಸ್ಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ. ಪೇಸ್ಟ್ನ ಒಂದು 3 ಸ್ಪೂನ್ ಹಾಕಿ, ಅಂದರೆ ಸಾರು ಥಿಕ್ನೆಸ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ರೈಸ್ಗೂ ಈ ಅನ್ನಕ್ಕೂ ಭಾರಿ ಕಾಂಬಿನೇಷನ್ ಆಗುತ್ತೆ. ಆಮೇಲೆ ಸೈಡ್ಗೊಂದು ಬಾಳ್ಗೆಲಿ ಮೆಣಸು, ಜೀರಿಗೆ, ಬಡೆಸೊಪ್ಪು ಹುರಿದ್ಬಿಟ್ಟು ಕುಟಾಣಿಲಿ ಸಣ್ಣದಾಗಿ ಜಜ್ಜಿ ಇಟ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅದೇನು ನಾವು ಸೈಡಿಗೆ ಹುರ್ಕೊಂಡ್ವೋ ಅದನ್ನು ಕುಟಾಣಿಲಿ ಜಜ್ಜಿಬಿಟ್ಟು ಆ ಮಸಾಲೆ ಸೇರಿಸ್ತೀನಿ. ಈಗ 1 ಸ್ಪೂನ್ ಸೇರಿಸಿ ಜಜ್ಜಿರೋದನ್ನು, ಈಗ 1 ಸ್ಪೂನ್ ಮಸಾಲೆ ಸೇರಿಸಿ ಒಂದು 5 ನಿಮಿಷ ಕುದಿಸಿ. ಇನ್ನೇನು ಇಳಿಸ್ತೀವಿ ಅನ್ನೋವಾಗ ಈ ಮಸಾಲೆ ಸೇರಿಸ್ಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸಾಂಬಾರನ್ನ ಕುದಿಯೋಕೆ ಬಿಡಿ. ಈ ಥರ ಕುದಿಸಿದ್ರೆ ಸಾಂಬಾರು ರೆಡಿ. ಈಗ ನೆಕ್ಸ್ಟು ರೈಸ್ ಮಾಡೋಣ. ರೈಸ್ಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲೆಗಳನ್ನ ಹೋಲ್ ಗರಂ ಮಸಾಲೆ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಅಂದರೆ ಅದರಷ್ಟೇನು ಫ್ರೈ ಮಾಡೋಂಗಿಲ್ಲ, ಇದನ್ನು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣವೇ ಇದಕ್ಕೆ ಕೂಡ ಅದಕ್ಕೆ ಹಾಕಿರೋ ಕೆಲವೊಂದು ಮಸಾಲೆ ಹಾಕೋದಷ್ಟೇ, ಇದಕ್ಕೇನು ಜಾಸ್ತಿ ಮಸಾಲೆ ಅದು ಅಂತೇನಿರಲ್ಲ. ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ ಎಲ್ಲ ಪೇಸ್ಟು, ಆಮೇಲೆ ಹಸಿ ಕೊತ್ತಂಬರಿ, ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಒಂದು ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ. ಆಮೇಲೆ ಸಾಂಬಾರಿಗೇನು ಮಸಾಲೆ ಕುಟ್ಕೊಂಡಿದ್ವಿ
ಆ ಮಸಾಲೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಎಲ್ಲ ಅಕ್ಕಿನ ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಆಗಲಿ ಸ್ವಲ್ಪ ಈ ಥರ ಎಲ್ಲ ಹುರ್ಕೊಂಬಿಟ್ಟು ಈಗ ಒಂದು ಬಟ್ಲಲ್ಲಿ ಮೊಸರು ಮತ್ತು ಮಟನ್ ಬೇಯಿಸಿದ್ದು ಮಾಡಿ ಆ ನೀರಲ್ಲೇ ಅನ್ನ ಮಾಡೋದು. ಇದನ್ನು ಆ ನೀರನ್ನ ಮಿಕ್ಸ್ ಮಾಡಿ ಆಮೇಲೆ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಕುದಿ ಬರೋಕ್ಕೆ ಬಿಡಿ. ಕುದಿ ಬಂದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಸಿಟಿ ಹೊಡೆಸಿದ್ರೆ ರೈಸ್ ರೆಡಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ.